Dear students, today I am going to present a session 3 on Introduction to GST for BCom 5th semester. And today's session highlights definitions of GST, meaning of GST, meaning of goods in GST, meaning of services in GST, meaning of supply in GST, and features of GST. First of all, let me discuss about the definition of GST. Article 366, Rule 12A of Constitution of India defines about the GST. Goods and services means any tax on supply of goods or services or both, except taxes on the supply of the alcoholic liquor for human consumption. ಯಾವುದೇ ವಸ್ತುಗಳ ಅಥವಾ ಸೇವೆಗಳ ಅಥವಾ ಎರಡೂಗಳ ಮೇಲೆ ಎರಡೂದರ ಸಪ್ಲೈಗಳ ಮೇಲೆ ನಾವು ತೆರಿಗೆಗಳನ್ನು ವಿಧಿಸುವಂತಹದ್ದನ್ನು ಇಲ್ಲಿ GST ಅಂತ ಹೇಳ್ಬೋದು. ಆದರೆ ಈ ಸಪ್ಲೈ ಆಫ್ ಗೂಡ್ಸ್ನೊಳಗೆ ಒಂದು ಐಟಮನ್ನು ಹೊರತುಪಡಿಸಿದ್ದಾರೆ, ಅದು ಆಲ್ಕೋಹಾಲಿಕ್ ಲಿಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಇನ್ನು ಈ ಮೀನಿಂಗ್ ಆಫ್ GSTಯನ್ನು ಮತ್ತೊಂದು ರೀತಿಯಲ್ಲಿ ನಾವು ಹೇಳ್ಕೊಳ್ಬಹುದು. ಇಟ್ ಈಸ್ ಒನ್ ಇಂಡೈರೆಕ್ಟ್ ಟ್ಯಾಕ್ಸ್ ಫಾರ್ ದ ಎಂಟೈರ್ ನೇಷನ್. ಇಡೀ ದೇಶಾದ್ಯಂತ ಒಂದೇ ಒಂದು ಪರೋಕ್ಷ ತೆರಿಗೆ ಪದ್ಧತಿ, ಅದು GST ಅನ್ನುವಂಥದ್ದು. ಇಟ್ ಈಸ್ ಎ ಕಾಂಪ್ರಹೆನ್ಸಿವ್, ಅಷ್ಟು ವಿಶಾಲವಾಗಿರುವಂಥದ್ದು. ಇಟ್ ಈಸ್ ಹ್ಯಾವಿಂಗ್ ಅ ಮಲ್ಟಿ ಸ್ಟೇಜ್, ವಿವಿಧ ಹಂತಗಳಲ್ಲಿ, ಬಹು ಹಂತಗಳಲ್ಲಿ ಚಾರ್ಜ್ ಮಾಡ್ತಕ್ಕಂಥದ್ದು. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್, ಇಟ್ ಮೀನ್ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್. ಗ್ರಾಹಕ ಎಲ್ಲಿದ್ದಾನೋ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ತೆರಿಗೆ ಪದ್ಧತಿ ಅಂತ ಹೇಳ್ಬೋದು. ಇಟ್ ಈಸ್ ಲೆವಿಡ್ ಆನ್ ದ ವ್ಯಾಲ್ಯೂ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. ದಿಸ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. GST is levied on the value of supply of what? Of goods or services or both. ಸರಕುಗಳ ಮತ್ತು ಸೇವೆಗಳ ಅಥವಾ ಎರಡೂಗಳ ಪೂರೈಕೆಯ ಮೌಲ್ಯದ ಮೇಲೆ ಚಾರ್ಜ್ ಮಾಡತಕ್ಕಂತಹ ತೆರಿಗೆ ಯಾವುದಿದೆಯೋ ಅದನ್ನು GST ಅಂತ ಹೇಳ್ತೀವಿ. ಹಾಗಾದರೆ ಸಪ್ಲೈ ಅಂದರೆ ಏನು, ಗೂಡ್ಸ್ ಅಂದರೆ ಏನು ಮತ್ತು ಸರ್ವಿಸಸ್ ಅಂದರೆ ಏನು, ಈ GST ಒಳಗೆ ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯತೆ ಇದೆ. ಹಾಗಾದರೆ ನಾವು ಮೊದಲಿಗೆ ಈ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನ ತಿಳ್ಕೊಂಡು ಆನಂತರ ಸಪ್ಲೈ ಬಗ್ಗೆ ಚರ್ಚೆ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ಮೀನಿಂಗ್ ಆಫ್ ಗೂಡ್ಸ್ ಇನ್ GST. Section 2 subsection 52 of GST Act defines about the goods as every kind of movable property other than money and securities. ಹಣ ಮತ್ತು ಭದ್ರತಾ ಪತ್ರಗಳನ್ನು ಬಿಟ್ಟು ಬೇರೆಲ್ಲ ಮೂವೇಬಲ್ ಪ್ರಾಪರ್ಟಿಗಳು ಯಾವುದೋ ಅವುಗಳನ್ನ ಗೂಡ್ಸ್ ಅಂತ ಹೇಳ್ಬೋದು. ಇವನ್ ಇನ್ಕ್ಲೂಡಿಂಗ್ ಆಕ್ಷನೇಬಲ್ ಕ್ಲೇಮ್ಸ್ಗಳು ಕೂಡ, ಇವನ್ ಗ್ರೋವಿಂಗ್ ಕ್ರಾಪ್ಸ್ ಅನ್ನು ಕೂಡ ನಾವು ಮೂವೇಬಲ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಗ್ರಾಸ್ ಅಂಡ್ ಥಿಂಗ್ಸ್ ಅಟ್ಯಾಚ್ಡ್ ಟು ಆರ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಲ್ಯಾಂಡ್ which are agreed to be severed before supply or under a contract of supply is termed as a goods. ಭಾಳ ಬ್ಯೂಟಿಫುಲ್ ಆಗಿ ಗೂಡ್ಸ್ ಅಂದರೆ ಏನು ಅನ್ನೋದು ಕ್ಲಿಯರ್ ಮಾಡಿದ್ದಾರೆ. ನಾವು ಸಿಂಪಲ್ ಆಗಿ ಏನು ತಿಳ್ಕೊಳ್ಳೋದು ಅಂತಂದ್ರೆ, ಗೂಡ್ಸ್ ಅಂದರೆ ಎಲ್ಲ ಮೂವೇಬಲ್ ಪ್ರಾಪರ್ಟಿಗಳು, ಅಂದರೆ ಇಮ್ಮೂವೇಬಲ್ ಪ್ರಾಪರ್ಟಿ ಆದಂತಹ ಫರ್ನಿಚರ್, ಫಿಕ್ಚರ್ಸ್, ದೆನ್ ಲ್ಯಾಂಡ್, ಬಿಲ್ಡಿಂಗ್ ಅಂತಗೊಂಡು ಬಿಟ್ಟು ಮೂವೇಬಲ್ ಪ್ರಾಪರ್ಟಿ ಯಾವುದಾವಲ್ಲ ಅವು ಎಲ್ಲವನ್ನ ನಾವು ಇಲ್ಲಿ ಗೂಡ್ಸ್ ಅಂತ ಹೇಳ್ಬೋದು. ಎಕ್ಸೆಪ್ಟ್ ಟು ಐಟಮ್ಸ್, ಒನ್ ಇಸ್ ಮನಿ ಅಂಡ್ ಅನದರ್ ಇಸ್ ಸೆಕ್ಯೂರಿಟೀಸ್. ಇವೆರಡು ಬಿಟ್ಟು ಉಳಿದೆಲ್ಲವನ್ನ ನಾವು ಇಲ್ಲಿ ಸಿಂಪಲ್ ಆಗಿ ಗೂಡ್ಸ್ ಅಂತ ಹೇಳ್ಬೋದು. ದೆನ್ we can elaborate it further as every kind of movable property is a goods other than money and securities, but it also includes actionable claim. As per clause 6 of schedule 3 defines about the actionable claim like this: actionable claims other than lottery, betting and gambling are neither to be treated as supply of goods or nor supply of services. ಈ ಗೂಡ್ಸ್ನ ಇನ್ನೂ ಕವರ್ ಮಾಡ್ಕೊಳ್ಳುವಂಥದ್ದು ಯಾವುದಪ್ಪ ನಮಗೆ? ಗ್ರೋವಿಂಗ್ ಕ್ರಾಪ್ಸ್, ಅಂದ್ರೆ ನಾವು ಬೆಳಿತಿರ್ತೀವಲ್ಲ ಆ ಬೆಳೆಯನ್ನು ಕೂಡ ನಾವು ಇಲ್ಲಿ ಗೂಡ್ಸ್ ಅಂತ ಹೇಳ್ಬೋದು. ನಮ್ಮ ಜಮೀನದಲ್ಲಿರ್ತಕ್ಕಂಥ ಹುಲ್ಲನ್ನು ಕೂಡ ನಾವು ಗೂಡ್ಸ್ ಅಂತ ಹೇಳ್ಬೋದು. and the things attached to or forming part of the land which are agreed to be severed before a supply or under contract of supply.
ಇವನ್ ನಮ್ಮ ಜಮೀನಲ್ಲಿರ್ತಕ್ಕಂತಹ ಗಿಡಗಳಾಗಿರ್ಬೋದು, ಯಾವುದೋ ಒಂದು ಸಣ್ಣದಾಗಿರ್ತಕ್ಕಂಥ ತೋಟ ಆಗಿರ್ಬೋದು, ಅಂಥವನ್ನೆಲ್ಲವನ್ನು ಕೂಡ ನಾವಿಲ್ಲಿ ಸಪ್ಲೈ ಆಫ್ ಗೂಡ್ಸ್ ಅಂತ ಹೇಳ್ಬೋದು. ಬಟ್ ಅಲ್ಲಿ ಆ ಸಪ್ಲೈ ಮಾಡೋಕ್ಕಿಂತ ಮುಂಚೆ ಅಥವಾ ಸಪ್ಲೈ ಮಾಡುವಂಥ ಸಂದರ್ಭದೊಳಗೆ ಆ ಸಪ್ಲೈಯರ್ಗ ಮತ್ತು ರಿಸೀವರ್ಗ ನಡುವೆ ಅಗ್ರಿಮೆಂಟ್ ಆಗಿರಬೇಕು, ಅಂದರೆ ಕಾಂಟ್ರಾಕ್ಟ್ ಆಗಿರಬೇಕು. ಇಷ್ಟು ಹಣವನ್ನು ನಾನು ಕೊಡ್ತೀನಿ, ಅದಕ್ಕೆ ಇಷ್ಟು ನನಗೆ ವಸ್ತುಗಳನ್ನು ಕೊಡುವ ಅನ್ನುವಂತಹ ಒಂದು ಕಾಂಟ್ರಾಕ್ಟ್ ಅಲ್ಲಿ ಆಗಿರಬೇಕು. In addition to above, schedule 2 deems certain supply to be that of goods also. This is what simply you can call about the goods. ಹಾಗಾದ್ರೆ ಇನ್ನು ಸರ್ವಿಸಸ್ ಅಂದ್ರೆ ಏನು ಕವರ್ ಆಗ್ತದೆ? Section 2 subsection 1 or 2 of GST Act defines about the services. It means anything other than goods. ಈಗ ತಾನೇ ನಾವೇನು ಗೂಡ್ಸ್ ಅಂತ ತಿಳ್ಕೊಂಡಿವೆಯೋ ಆ ಗೂಡ್ಸ್ ಅನ್ನು ಬಿಟ್ಟು ಉಳಿದದೆಲ್ಲ, ಜೊತೆಗೆ ಇನ್ನೂ 2 ವರ್ಡ್ಗಳನ್ನು ಸೇರಿಸ್ತಾ ಇರ್ತಾರೆ. ಅದರ್ ದ್ಯಾನ್ ಗೂಡ್ಸ್, ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಗೂಡ್ಸ್ದೊಳಗೆ ಮನಿ ಮತ್ತು ಸೆಕ್ಯೂರಿಟೀಸ್ ಇರಬಾರ್ದಾಗಿತ್ತು. ಈಗ ಸರ್ವಿಸಸ್ದೊಳಗೆ ಗೂಡ್ಸು ಇರಬಾರ್ದು, ಮನಿನೂ ಇರಬಾರ್ದು ಮತ್ತು ಸೆಕ್ಯೂರಿಟೀಸು ಇರಬಾರ್ದು. ಅವುಗಳನ್ನು ಹೊರತುಪಡಿಸಿ ಉಳಿದದೆಲ್ಲವನ್ನು ನಾವು ಸರ್ವಿಸಸ್ ಅಂತ ಹೇಳ್ಬೋದು. ಹಾಗಾದರೆ ಅಲ್ಲಿ ಏನು ನಡೀತದೆ ಆ ಸರ್ವಿಸಸ್ಗಳೊಳಗೆ ಅನ್ನೋದನ್ನು ಸ್ವಲ್ಪ ನಾವು ಹೈಲೈಟ್ ಮಾಡಿ ನೋಡೋದಾದರೆ, ಬಟ್ ಇಟ್ ಇನ್ಕ್ಲೂಡ್ಸ್ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ದ ಯೂಸ್ ಆಫ್ ಮನಿ. ಹಣದ ಬಳಕೆಗೆ ಸಂಬಂಧಿಸಿದಂತಹ ಚಟುವಟಿಕೆಯಲ್ಲಿ ನಡೀತದೆ, ಅಥವಾ ಇಟ್ಸ್ ಕನ್ವರ್ಷನ್ ಬೈ ಕ್ಯಾಶ್ ಆರ್ ಬೈ ಎನಿ ಅದರ್ ಮೋಡ್. ಅಥವಾ ಆ ಚಟುವಟಿಕೆಯಿಂದ ನಾವು ಹಣದ ರೂಪಕ್ಕೆ ಅಥವಾ ಹಣದಿಂದ ಬೇರೆ ರೂಪಕ್ಕೆ ಕನ್ವರ್ಷನ್ ಮಾಡ್ತಕ್ಕಂತಹ ಚಟುವಟಿಕೆ ನಡೀತದೆ. From one form or from one currency or from one denomination to another form, another currency or another denomination for which a separate consideration is charged. So ಇಂತಹದ್ದನ್ನು ನಾವು ಇಲ್ಲಿ ಸರ್ವಿಸಸ್ ಅಂತ ಹೇಳ್ಕೊಳ್ಬಹುದು. Then we can further substantiate the meaning of services with the 2 important explanations. One is, it includes transaction in money but does not include money and securities. ಹಣದೊಳಗೆ ವ್ಯವಹಾರ ನಡೀತದೆ, ಆದರೆ ಹಣ ಮತ್ತು ಭದ್ರತಾ ಪತ್ರಗಳು ಇದರಲ್ಲಿ ಇರಕೂಡದು. ಎರಡನೇದು, ಆಕ್ಟಿವಿಟಿ ರಿಲೇಟಿಂಗ್ ಟು ದ ಯೂಸ್ ಆಫ್ ಮನಿ or its conversion by cash or by any other mode from one form, currency or denomination to another form, currency or denomination for which a consideration is charged, is the clear meaning about the services. And now the last important concept which is to be made clear here with this table, that is about the meaning of supplier in GST. Section 2 subsection 92 defines about the supply in GST. Supply includes all forms of supply of goods and or services. ಈಗ ತಾನೇ ನಾವು ಗೂಡ್ಸ್ ಮತ್ತು ಸರ್ವಿಸಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಲ್ಲ, ಅಂತಹ ಗೂಡ್ಸ್ ಮತ್ತು ಸರ್ವಿಸಸ್ಗಳ ಎಲ್ಲ ವಿಧದ ಅಥವಾ ಎಲ್ಲ ಸ್ವರೂಪದಲ್ಲಿರುವಂತಹವುಗಳನ್ನ ನಾವು ಸಪ್ಲೈ ಮಾಡಿದರೆ ಅದು ಸಪ್ಲೈ ಆಗ್ತದೆ. ಅಂದರೆ ಒಬ್ಬರಿಂದ ಮತ್ತೊಂದು ಕಡೆ ಎಕ್ಸ್ಚೇಂಜ್ ಮಾಡೋದು, ಬಾರ್ಟರ್ ಮಾಡೋದು, ದಟ್ ಮೇ ಬಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೇಲ್ ಆಗಿರ್ಬೋದು. ಸೊ ಈ ಥರ ವಿವಿಧ ರೀತಿಯೊಳಗೆ ಒಬ್ಬರ ಕಡೆಯಿಂದ ವಸ್ತು ಮತ್ತೊಬ್ಬರ ಕಡೆ ಹೋಗ್ತಾ ಇದೆ ಅಥವಾ ಹೋಗಿದೆ ಅಂತಂದ್ರೆ ಅಂಥವನ್ನೆಲ್ಲ ನಾವಿಲ್ಲಿ ಸಪ್ಲೈ ಅಂತ ಹೇಳ್ಬೋದು. ಬಟ್ ದ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ಟು ಬಿ ಕನ್ಸಿಡರ್ಡ್ ಹಿಯರ್. ಅಲ್ಲಿ ಏನು ಅಂತಂದರೆ, ಇಂಥ ಸಪ್ಲೈ ಹೆಂಗಾಗಿರ್ಬೇಕು ಅಂತಂದರೆ, ಮೇಡ್ ಆರ್ ಅಗ್ರೀಡ್ ಟು ಬಿ ಮೇಡ್ ಫಾರ್ ಎ ಕನ್ಸಿಡರೇಷನ್. ಹಣದ ಸಲುವಾಗಿ ಅಥವಾ ಒಂದು ಅದಕ್ಕೆ ಪ್ರತಿಫಲದ ಸಲುವಾಗಿ ಈ ರೀತಿಯಾಗಿರ್ತಕ್ಕಂಥ ಸರಕು ಅಥವಾ ಸೇವೆಗಳ ಸಪ್ಲೈ ಆಗಿರಬೇಕು. ಮತ್ತು ಅಂತಹ ಸಪ್ಲೈಯ ಬಿಸ್ನೆಸ್ ಅನ್ನ ವೃದ್ಧಿ ಮಾಡುವ ಸಲುವಾಗಿ, ದಟ್ ಇಸ್ ಇನ್ ದ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ಬಿಸ್ನೆಸ್ ಆಗಿರಬೇಕು. ಆವಾಗ ಅಂಥದ್ದನ್ನು ನಾವು ಸಪ್ಲೈ ಅಂತ ಹೇಳ್ಬೋದು. ಸರಕು ಅಥವಾ ಸೇವೆಗಳ ಸಪ್ಲೈ ಆಗಿರಬೇಕು, ಅದು ಪ್ರತಿಫಲದ ಸಲುವಾಗಿ ಆ ಸಪ್ಲೈ ನಡೆದಿರಬೇಕು ಮತ್ತು ಬಿಸ್ನೆಸ್ನ ವೃದ್ಧಿಯ ಸಲುವಾಗಿ ಆ ಸಪ್ಲೈ ನಡೆದಿರಬೇಕು. ಅಂತಹದ್ದನ್ನು ನಾವಿಲ್ಲಿ ಸಪ್ಲೈ ಅಂತ ಹೇಳ್ಬೋದು. ದೆನ್ ಡಿಯರ್ ಸ್ಟೂಡೆಂಟ್ಸ್, ಫೈನಲಿ ಡ್ಯೂರಿಂಗ್ ದಿಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಫೀಚರ್ಸ್ ಆಫ್ GST. GST ಇಸ್ ಎ ಯೂನಿಫೈಡ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರೀಕೃತವಾಗಿರ್ತಕ್ಕಂಥ ತೆರಿಗೆ ಪದ್ಧತಿ ಇದು. ಮೊದಲ ಬೇರೆ ಬೇರೆ ಬಗೆಯ ತೆರಿಗೆಗಳನ್ನು ಕೇಂದ್ರ ಸರ್ಕಾರವು ವಿಧಿಸ್ತಿತ್ತು, ಜೊತೆಗೆ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾಯ್ದೆಗಳನ್ನ ಪಾಸ್ ಮಾಡಿಕೊಂಡು ಅವರು ಕೂಡ ತೆರಿಗೆಯನ್ನು ವಿಧಿಸ್ತಿದ್ರು. ಆದರೆ ಈಗ ಇದೊಂದು ಕೇಂದ್ರೀಕೃತವಾಗಿರ್ತಕ್ಕಂಥ ತೆರಿಗೆ ಪದ್ಧತಿ ಆಗಿದೆ. ದೆನ್ ಇಟ್ಸ್ ಎ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ದ ಟ್ಯಾಕ್ಸ್ is to be charged
based on destination or consumption. ಅಂದರೆ ಈಗ ಉದಾಹರಣೆಗೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ವಸ್ತುಗಳು ಸಪ್ಲೈ ಆದವು. ಹಾಗಾದರೆ ತೆರಿಗೆಯ ಪಾಲು ಅರ್ಧ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಮತ್ತರ್ಧ ರಾಜ್ಯ ಸರ್ಕಾರಕ್ಕೆ ಬರುತ್ತದೆ. ಹಾಗಾದರೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ್ರೆ ಅದು ಮಹಾರಾಷ್ಟ್ರಕ್ಕೆ ಹೋಗಬೇಕಾ ಅಥವಾ ಕರ್ನಾಟಕಕ್ಕೆ ಬರಬೇಕಾ? ಅದು ಮಹತ್ವದಾಗ್ತದೆ ಈ ಕೇಸ್ನೊಳಗೆ. ಈ ತೆರಿಗೆ ಪದ್ಧತಿ ಡೆಸ್ಟಿನೇಷನ್ ಬೇಸ್ಡ್ ಇರೋದ್ರಿಂದ ಗ್ರಾಹಕ ಯಾವ ರಾಜ್ಯದಲ್ಲಿ ಇರ್ತಾನೋ ಆ ರಾಜ್ಯಕ್ಕೆ ಆ ಒಂದು ತೆರಿಗೆ ಹೋಗ್ತದೆ. ಅದಕ್ಕೆ ಅದನ್ನು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಕರಿತೀವಿ. ದರ್ ಇಸ್ ಎ ಡ್ಯುಯಲ್ ಮಾಡೆಲ್ ಅಂತ ಹೇಳ್ತೀವಿ. ದೇರ್ ಆರ್ ಟೂ ಕಂಪೋನೆಂಟ್ಸ್ ಇನ್ GST. One is central goods and services tax and another is state goods and services tax. So it is called as a dual model. Supply of goods and services. There should be supply of goods and services. Without supply of goods and services, there will not be charge of GST. ಜಸ್ಟ್ ಈ ಸಪ್ಲೈ ಅಂದರೆ ಏನು, ಗೂಡ್ಸ್ ಅಂದರೆ ಏನು ಮತ್ತು ಸರ್ವಿಸಸ್ ಅಂದರೆ ಏನು ನೋಡಿದ್ದೀವಿ. ಅಂತಹ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ವ್ಯಾಲ್ಯೂಯೇಷನ್ ಮಾಡಿ ಆವಾಗ ಅದ್ರ ಮೇಲೆ ನಾವು GSTನ ಚಾರ್ಜ್ ಮಾಡಬೇಕಾಗ್ತದೆ. ದೆನ್ ದ ಥ್ರೆಶೋಲ್ಡ್ ಲಿಮಿಟ್ ಇಸ್ ಫಿಕ್ಸ್ಡ್ ಫಾರ್ GST. ಹಾಗಾದ್ರೆ ಥ್ರೆಶೋಲ್ಡ್ ಲಿಮಿಟ್ ಎಷ್ಟಿದೆ, ಯಾವ ಥರ ಇದೆ ಅನ್ನೋದು ನೋಡಿದರೆ ಇಲ್ಲಿ 2 ಗ್ರೂಪ್ ಮಾಡ್ತಾ ಇದ್ದಾರೆ. ಒಂದು ಸ್ಟೇಟ್ಸ್ ಅದರ್ ದನ್ ಸ್ಪೆಷಲ್ ಕ್ಯಾಟಗರಿ, ಮತ್ತೊಂದು ಸ್ಪೆಷಲ್ ಕ್ಯಾಟಗರಿ ಅಂತ. ಆರಂಭದೊಳಗೆ if the aggregate turnover of the trader is more than 20 lakhs, then that will be the threshold limit for the states other than special category. And for special category it was 10 lakhs. But now it has been extended in the year 2019 as 40 lakhs for other than special category states, but it remains same. There is 10 lakh only for the special category states. Then there should be the registration. The traders or the businessmen should have to register under GST. Registration is compulsory if after passing a particular limit. Then there is a facility of ITC, input tax credit facility is there for the inputs. Then GST is totally based on the technology. It's a fully technology based regime. Whatever the transactions we made, all those are to be entered clearly in the computerized system, and through that only we have to file the returns. So in this way, GST is totally based on the technology. So these are the few important features of GST, and still we have so many important features of GST which will be discussed in the next sessions.